ಹೆಲೋ ವಿವರ್ಸ್, ಇವತ್ತಿನ ರೆಸಿಪಿ ಅವಲಕ್ಕಿ. ಈ ರೆಸಿಪಿಯನ್ನು ಉಡುಪಿ ಮತ್ತು ಮಂಗಳೂರು ಭಾಗಗಳಲ್ಲಿ ಹೆಚ್ಚಾಗಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತಾರೆ. ತುಂಬ ಸಿಂಪಲ್ ಆಗಿರೋ ರೆಸಿಪಿ, ಅಷ್ಟೇ ರುಚಿಯಾಗಿರುವಂತಹ ರೆಸಿಪಿ ಕೂಡ. 5ರಿಂದ 10 ನಿಮಿಷದಲ್ಲಿ ಈ ಅಡುಗೆ ರೆಡಿ ಆಗುತ್ತೆ. ನೋ ಫೈರ್ ಕುಕಿಂಗ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾವನ್ನು ತಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬ್ಯಾಡಿಗೆ ಮೆಣಸನ್ನು ಕೂಡ ತಗೊಂಡಿದ್ದೀನಿ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಫೈನ್ ಪುಡಿಯಾಗುವ ಅವಶ್ಯಕತೆ ಇಲ್ಲ, ಒಂದು 75ರಿಂದ 80% ಪುಡಿ ಆದರೆ ಸಾಕು. ಇದಕ್ಕೆ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ನಷ್ಟು ನಾನು ರಫ್ ಆಗಿ ಚಾಪ್ ಮಾಡ್ಕೊಂಡಿರುವಂತಹ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ನೀರು ಹಾಕೊಳ್ಳಾರ್ದೆ ಒಂದು 75% ಫೈನ್ ಆದರೆ ಇದು ಸಾಕು, ಅಲ್ಲಿವರೆಗೆ ಇದನ್ನು ರುಬ್ಕೊಳ್ಳಿ. ಈ ಅವಲಕ್ಕಿಗೆ ಎಳೆಯ ಕಾಯಿಯನ್ನು ಬಳಸಿದರೆ ಒಳ್ಳೆಯದು. ಎಳೆಯ ಕಾಯಿನಲ್ಲಿ ಹಾಲಿನ ಅಂಶ ಹೆಚ್ಚಾಗಿರುತ್ತೆ. ಅದೇ ಒಣ ಕೊಬ್ಬರಿ ಕಾಯಿಯನ್ನು ತಗೊಂಡ್ರೆ ಅದರಲ್ಲಿ ಕಾಯಿಯ ಹಾಲು ಕಮ್ಮಿ, ಎಣ್ಣೆ ಜಾಸ್ತಿ ಇರುತ್ತೆ. ಹಾಗಾಗಿ ಎಳೆ ಕಾಯಿಯನ್ನೇ ಉಪಯೋಗಿಸಿ. ಇಲ್ಲಿ ಇದಿಷ್ಟು ಫೈನ್ ಆದ ನಂತರ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ರಫ್ ಆಗಿ ಚಾಪ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು 30 ಸೆಕೆಂಡ್ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೂರ್ತಿ ಫೈನ್ ಆಗೋ ಅವಶ್ಯಕತೆ ಇಲ್ಲ, ಚಿಕ್ಕ ಚಿಕ್ಕ ತುಂಡುಗಳು ಉಳಿದ್ರೂ ಕೂಡ ಪರವಾಗಿಲ್ಲ. ಅವಲಕ್ಕಿಗೆ ಹಾಕುವಂಥ ಮಸಾಲೆ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮಿಕ್ಸಿಂಗ್ ಜಾರನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಅವಲಕ್ಕಿಯ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರುವಂಥ ಅವಲಕ್ಕಿಯಲ್ಲಿ ಸ್ವಲ್ಪ ಸಿಹಿಯ ಪ್ರಮಾಣ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಸಿಹಿಯನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ ಖಾರವನ್ನು ಕೂಡ 5ರಿಂದ 6 ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋ ಬದಲಿಗೆ ನಮಗೆ ಎಷ್ಟು ಸ್ಪೈಸ್ ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಮಸಾಲೆಯನ್ನು ಜಾರಿಗೆ ಹಾಕಿದ ನಂತರ ನಾನೊಂದು 5 ಕಪ್ನಷ್ಟು ತೆಳು ಅವಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 5 ಕಪ್ ಅಂದರೆ 1 ಕಪ್ ಅಂದರೆ 240 mlನಷ್ಟು ಮೆಜರ್ಮೆಂಟ್. ಇದು ಎಲ್ಲವನ್ನು ಅಂದರೆ ಮಸಾಲೆಯನ್ನು ಹಾಗೆ ಅವಲಕ್ಕಿಯನ್ನು ನಾವು ಜಂಟ್ಲಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಅವಲಕ್ಕಿಗೂ ಮಸಾಲೆ ಚೆನ್ನಾಗಿ ಬೆರೆತ್ಕೊಳ್ಬೇಕು. ಅಲ್ಲಿವರೆಗೆ ನಿಧಾನವಾಗಿ ಸ್ವಲ್ಪ ಮಸಾಲೆಯನ್ನು ತಗೊಂಡು ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ಸ್ಟೇಜಲ್ಲಿ ಏನಾದರೂ ಅವಸರ ಮಾಡಿ ಬೇಗ ನಾವು ಮಿಕ್ಸ್ ಮಾಡಿದರೆ ಅವಲಕ್ಕಿ ಮುದ್ದೆ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಅವಲಕ್ಕಿಯು ಕೂಡ ಇಲ್ಲಿ ಸಪ್ರೇಟಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈ ಮಸಾಲೆ ಒಳ್ಳೆ ಪರಿಮಳ ಬರುತ್ತೆ. ಇಲ್ಲಿ ಹಾಕಿರುವಂಥ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ನಾನು ಹುರ್ಕೊಂಡಿಲ್ಲ, ಹಸಿಯಾಗಿ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಮಾಡಿರುವಂತಹ ಈ ಪ್ರಮಾಣ 4 ಜನರಿಗೆ ಬೆಳಿಗ್ಗೆಗೆ ನಾಷ್ಟಕ್ಕೆ ಸರಿಯಾಗುತ್ತೆ. ಈ ರೆಸಿಪಿಯನ್ನು ಒಂದು ಸಲ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ನಾನು ಪೂರ್ಣಿಮಾ ಶೆಟ್ಟಿ, ಗುಡ್ ಫುಡ್. ಧನ್ಯವಾದಗಳು.